ಜಾರ್ಖಂಡ್ ಎಟಿಎಸ್ ಮೆಗಾ ಆಪರೇಷನ್ 4 ಶಂಕಿತ ಉಗ್ರರ ಬಂಧನ. ಮಹಿಳೆ ಸೇರಿ 4 ಶಂಕಿತರು ಲಾಕ್ ಆಗಿದ್ದಾರೆ. ಜಾರ್ಖಂಡ್ನ ಧನ್ಬಾದ್ನಲ್ಲಿ ಅರೆಸ್ಟ್ ಮಾಡಲಾಗಿದೆ. 2 ಪಿಸ್ತೂಲು, 12 ಕಾರ್ಟ್ರಿಡ್ಜ್ಗಳು, ಎಲೆಕ್ಟ್ರಾನಿಕ್ ಗ್ಯಾಜೆಟ್ಗಳನ್ನು ವಶಕ್ಕೆ ಪಡೆದುಕೊಳ್ಳಲಾಗಿದೆ. ನಿಷೇಧಿತ ಸಂಘಟನೆಯ ಪುಸ್ತಕಗಳನ್ನು ಕೂಡ ವಶಕ್ಕೆ ಪಡೆದುಕೊಳ್ಳಲಾಗಿದೆ. ಶಂಕಿತ 4 ಹಿಜ್ಬ್ ಉತ್ ತಹ್ರೀರ್, ಅಲ್ ಖೈದಾ, ಐಸಿಸ್ಗೆ ಸೇರಿರುವಂತಹ ಶಂಕೆಯನ್ನ ಸದ್ಯಕ್ಕೆ ವ್ಯಕ್ತಪಡಿಸಲಾಗ್ತಾ ಇದೆ. ಅಕ್ರಮವಾಗಿ ಆಯುಧಗಳ ವ್ಯವಹಾರವನ್ನ ಮಾಡಲಾಗಿತ್ತು. ದೇಶ ವಿರೋಧಿ ಚಟುವಟಿಕೆಗಳಲ್ಲಿ ಭಾಗಿಯಾಗಿದ್ದಾರೆ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿ ಸಿಗ್ತಾ ಇದೆ. ಜಾರ್ಖಂಡ್ ಎಟಿಎಸ್ ಮೆಗಾ ಆಪರೇಷನ್ ಇದು. 4 ಶಂಕಿತ ಉಗ್ರರನ್ನ ಬಂಧಿಸಲಾಗಿದೆ. ಇದರಲ್ಲಿ ಮಹಿಳೆಯೂ ಕೂಡ ಇದ್ದಾಳೆ ಅನ್ನೋದು ಮಾಹಿತಿ ಸಿಗ್ತಾ ಇದೆ. ಜಾರ್ಖಂಡ್ನ ಧನ್ಬಾದ್ನಲ್ಲಿ ಅರೆಸ್ಟ್ ಅನ್ನ ಮಾಡಲಾಗಿರೋದು. ಈ ಅರೆಸ್ಟ್ ಆದವರಲ್ಲಿ 2 ಪಿಸ್ತೂಲು, 12 ಕಾರ್ಟ್ರಿಡ್ಜ್ಗಳು, ಎಲೆಕ್ಟ್ರಾನಿಕ್ ಗ್ಯಾಜೆಟ್ಗಳು ಇದ್ದು ಅವುಗಳನ್ನು ಕೂಡ ವಶಕ್ಕೆ ಪಡೆದುಕೊಳ್ಳಲಾಗಿದೆ. ಹಾಗೇನೆ ನಿಷೇಧಿತ ಸಂಘಟನೆಯ ಪುಸ್ತಕಗಳು ಕೂಡ ಇದುವಂತೆ ಅವ್ರ ಬಳಿ, ಅವುಗಳನ್ನು ಕೂಡ ವಶಕ್ಕೆ ಪಡೆದುಕೊಳ್ಳಲಾಗಿದೆ. ಈ ಶಂಕಿತ 4 ಹಿಜ್ಬ್ ಉತ್ ತಹ್ರೀರ್, ಅಲ್ ಖೈದಾ, ಐಸಿಸ್ಗೆ ಸೇರಿರುವಂತಹ ಶಂಕೆಯನ್ನು ವ್ಯಕ್ತಪಡಿಸಲಾಗ್ತಾ ಇದೆ. ಅಕ್ರಮವಾಗಿ ಆಯುಧಗಳ ವ್ಯವಹಾರವನ್ನು ನಡೆಸ್ತಾ ಇದ್ರು ಅಂತೆ. ದೇಶ ವಿರೋಧಿ ಚಟುವಟಿಕೆಗಳಲ್ಲಿ ಇವ್ರುಗಳು ಭಾಗಿಯಾಗಿದ್ರು. ಈ ಅಟ್ಯಾಕ್ ಆದ ನಂತರ ಎಲ್ಲ ಕಡೆಯಲ್ಲೂ ಕೂಡ ಹೈ ಅಲರ್ಟ್ ಇದೆ. ಕಾರ್ಯಾಚರಣೆಗಳನ್ನು ಮಾಡಲಾಗ್ತಾ ಇದೆ. ಪ್ರತಿ ರಾಜ್ಯಗಳಿಗೂ ಕೂಡ ಈ ಸೂಚನೆಯನ್ನು ನೀಡಲಾಗಿದೆ. ಈ ಸೆನ್ಸಿಟಿವ್ ಪ್ಲೇಸಸ್ಗಳು ಅಂತ ನಾವೇನು ಕರಿತೀವೋ ಆ ಸೆನ್ಸಿಟಿವ್ ಪ್ಲೇಸಸ್ಗಳಲ್ಲಿ ಹೆಚ್ಚಿನ ರೀತಿಯಾದಂಥ ಗಮನ ಹರಿಸಿ ಎಚ್ಚರಿಕೆಯಿಂದ ಇರಿ ಅನ್ನುವಂಥ ಸೂಚನೆಯನ್ನು ನೀಡಲಾಗಿದೆ. ಗುಪ್ತಚರ ಇಲಾಖೆ ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಪ್ರತಿಯೊಂದು ರಾಜ್ಯಗಳಿಗೂ ಕೂಡ ಸೂಚನೆಯನ್ನು ನೀಡಿರುವಂಥದ್ದು. ಅದೇ ರೀತಿಯಾಗಿ ಭರ್ಜರಿ ಕಾರ್ಯಾಚರಣೆಯನ್ನು ಮಾಡಲಾಗಿದೆ. 4 ವಶಕ್ಕೆ ಪಡ್ಕೊಳ್ಳಲಾಗಿದೆ. ಯಾವ್ಯಾವ ಕೃತ್ಯದಲ್ಲಿ ಭಾಗಿಯಾಗಿದ್ರು, ಯಾವ್ಯಾವ ಕೃತ್ಯಕ್ಕೆ ಸ್ಕೆಚ್ ಹಾಕೊಂಡಿದ್ರು, ಯಾರ್ಯಾರ ಜೊತೆಗೆ ನಂಟಿದೆ, ಯಾವ್ಯಾವ ಸಂಘಟನೆಯಲ್ಲಿ ಟ್ರೈನಿಂಗ್ ಪಡ್ಕೊಂಡಿದ್ದಾರೆ, ಇದೆಲ್ಲವೂ ಈಗ ಹೊರಗೆ ಬೀಳುತ್ತೆ.